Yes. Welcome you all for today's online class. ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಇವತ್ತಿನ ಫಿಸಿಕ್ಸ್ ಆನ್ಲೈನ್ ಕ್ಲಾಸ್ಗೆ ಸ್ವಾಗತವನ್ನು ಕೋರ್ತಾ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವು ನ್ಯೂಟನ್ಸ್ ಫಸ್ಟ್ ಲಾ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಎವ್ರಿ ಬಾಡಿ ಕಂಟಿನ್ಯೂಸ್ ಇನ್ ಇಟ್ಸ್ ಸ್ಟೇಟ್ ಆಫ್ ರೆಸ್ಟ್ ಆರ್ ಯೂನಿಫಾರ್ಮ್ ಮೋಷನ್ ಅನ್ಲೆಸ್ ಅನ್ ಎಕ್ಸ್ಟರ್ನಲ್ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಆಕ್ಟ್ಸ್ ಅಪಾನ್ ಇಟ್ ಅಂತ ಒಂದು ಬೇಸಿಕ್ ಕಾನ್ಸೆಪ್ಟ್ ಅನ್ನ ಬೇಸಿಕ್ ನ್ಯೂಟನ್ಸ್ ಫಸ್ಟ್ ಲಾನ ಅಥವಾ ಲಾ ಆಫ್ ಇನರ್ಷಿಯಾನ ನಾವು ಡಿಸ್ಕಷನ್ ಮಾಡಿದ್ವಿ. ಇವತ್ತು ಇನ್ನೊಂದು ಲಾ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ದಟ್ ಈಸ್ ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್. ಸೊ ಈ ಲಾ ಅಲ್ಲಿ ಏನಿರುತ್ತೆ ಅಂತ ಡಿಸ್ಕಷನ್ ಮಾಡ್ತಾ ಹೋದ್ವಿ ಅಂತಂದ್ರೆ ಮೊದಲು ಸ್ಟೇಟ್ಮೆಂಟ್ ನ ಅಬ್ಸರ್ವೇಷನ್ ಮಾಡಿ. ದ ರೇಟ್ ಆಫ್ ಚೇಂಜ್ ಆಫ್ ಮೂಮೆಂಟಮ್ ಆಫ್ ಎನ್ ಆಬ್ಜೆಕ್ಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಅಪ್ಲೈಡ್ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಇನ್ ದ ಡೈರೆಕ್ಷನ್ ಆಫ್ ದ ಫೋರ್ಸ್. ಮೊದಲು ನೆನ್ಪು ಮಾಡ್ಕೊಳ್ರಿ, ಮೂಮೆಂಟಮ್ ಅನ್ನೋ ಒಂದು ಕಾನ್ಸೆಪ್ಟ್ ನ ಹೇಳಿದ್ದೆ. P is equal to mv ಅಂತ ಇದ್ರ ಫಾರ್ಮುಲಾ ಆಗಿರುತ್ತೆ. ಯಾವುದೇ ಒಂದು ವಸ್ತುವಿನ ಮಾಸ್ ಅನ್ನ ನಾವು ಅದರ ವೆಲಾಸಿಟಿಗೆ ಮಲ್ಟಿಪ್ಲೈ ಮಾಡಿದಾಗ ದ ಪ್ರೊಡಕ್ಟ್ ಆಫ್ ಮಾಸ್ ಅಂಡ್ ವೆಲಾಸಿಟಿ ಆಫ್ ಎನ್ ಆಬ್ಜೆಕ್ಟ್ ಈಸ್ ಜನರಲಿ ಕಾಲ್ಡ್ ಆಸ್ ದ ಮೂಮೆಂಟಮ್. ಸೊ ಐ ಟೋಲ್ಡ್ ಯು ಸಮ್ ಎಕ್ಸಾಂಪಲ್ಸ್ ಆಲ್ಸೋ. ಯಾವುದೇ ಒಬ್ಬ ವ್ಯಕ್ತಿ ನಿಮ್ಗೆ ಒಂದು ಸಣ್ಣ ವಸ್ತುವನ್ನ ಅಥವಾ ಒಂದು ಚಿಕ್ಕ ಮಾಸನ್ನ ಹೊಂದಿರತಕ್ಕಂಥ ಆಬ್ಜೆಕ್ಟ್ ಅನ್ನ ಕಡಿಮೆ ವೆಲಾಸಿಟಿಯಲ್ಲಿ ಥ್ರೋ ಮಾಡಿದಾಗ ನಿಮ್ಗೆ ಹೋಗಿದಾಗ ನಿಮ್ಗೆ ಪೆಟ್ ಆಗಲ್ಲ. ಅದೇ ಒಂದು ಹೈ ವೆಲಾಸಿಟಿಯಲ್ಲಿ ಜಾಸ್ತಿ ಮಾಸ್ ಹೊಂದಿರತಕ್ಕಂಥ ಒಂದು ಆಬ್ಜೆಕ್ಟ್ ನ ನಿಮ್ ಮೇಲೆ ಥ್ರೋ ಮಾಡಿದಾಗ ನಿಮ್ಗೆ ಜಾಸ್ತಿ ಪೆಟ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ದ ಪ್ರೊಡಕ್ಟ್ ಆಫ್ ಮಾಸ್ ಅಂಡ್ ವೆಲಾಸಿಟಿ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ಟೂಲ್ ಇನ್ ದ ಫಾರ್ಮೇಶನ್ ಆಫ್ ದ ಮೂಮೆಂಟಮ್. ಸೊ ದಿಸ್ ರೇಟ್ ಆಫ್ ಚೇಂಜ್ ಆಫ್ ಮೂಮೆಂಟಮ್ ಅಂತ ಅಂದ್ರೆ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ರಿ. ರೇಟ್ ಆಫ್ ಚೇಂಜ್ ಆಫ್ ಮೂಮೆಂಟಮ್, ಈಗ ಒಂದು ಆಬ್ಜೆಕ್ಟ್ ಇರುತ್ತೆ, ಬಾಲ್ ಇರುತ್ತೆ ಅಂತ ಅನ್ಕೊಳ್ರಿ. ಅದರ ಮಾಸ್ ನ ಎಂ ಅಂತ ತಗೊಳ್ಳೋಣ. ಇನಿಷಿಯಲಿ ನೀವು ಇದನ್ನ ಅಪ್ಲೈ ಮಾಡ್ತಿರ್ತಿರಲ್ಲ ವೆಲಾಸಿಟಿ, ಅದನ್ನ ಯು ಅಂತ ತಗೊಳ್ಳೋಣ. ನೀವು ಫೋರ್ಸ್ ಹಾಕಿ ಅದನ್ನ ಮುಂದ್ಗಡೆ ತಗೊಂಡ್ ಬರ್ತೀರಿ. ತಗೊಂಡ್ ಬಂದ ತಕ್ಷಣ ಏನಾಗುತ್ತೆ, ಈ ಫೈನಲ್ ವೆಲಾಸಿಟಿ ವಿ ಅಂತ ಆಗುತ್ತೆ. ಇನಿಷಿಯಲ್ ಮೂಮೆಂಟಮ್ ಅನ್ನೋದನ್ನ ಎಂ ಯು ಅಂತ ತಗೊಂಡ್ರೆ, ಇನಿಷಿಯಲ್ ಮೂಮೆಂಟ್ ಅನ್ನೋದನ್ನ P1 ಅಂತ ತಗೊಳ್ರಿ. ಮತ್ತೆ ಫೈನಲ್ ಮೂಮೆಂಟಮ್, ಆ ಒಂದು ಬಾಲು ಅಥವಾ ಆ ಒಂದು ಆಬ್ಜೆಕ್ಟ್ ಮೂಮೆಂಟ್ ಆದಾಗ ಫೈನಲ್ ಮೂಮೆಂಟಮ್ ನ ಎಂ ವಿ ಅಂತ ತಗೊಳ್ರಿ. ಚೇಂಜ್ ಇನ್ ಮೂಮೆಂಟಮ್ ಅಂತ ಅಂದ್ರೆ ದ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು ಕಾನ್ಸೆಪ್ಟ್ಸ್, ಇವೆರಡರ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸ. ದಟ್ ಮೀನ್ಸ್ ದ ಚೇಂಜ್ ಇನ್ ಮೂಮೆಂಟಮ್ ಇನ್ ದ ಸೆನ್ಸ್ P2 ಮೈನಸ್ P1 ಅಂತ ತಗೋಬಹುದು ನಾವು ಅದನ್ನ. ಚೇಂಜ್ ಇನ್ ಮೂಮೆಂಟಮ್ ಇವೆರಡರಲ್ಲಾಗಿರ್ತಕ್ಕಂಥ ಬದಲಾವಣೆ, ದಟ್ ಮೀನ್ಸ್ ಎಂ ವಿ ಮೈನಸ್ ಎಂ ಯು ಅಂತ ಬರಿಬಹುದು. ಓಕೆ, ಇವೆರಡರಲ್ಲಿ ಕಾಮನ್ ನ ತೆಗೆದಾಗ ಎಂ ಸಿಗುತ್ತೆ, ಬ್ರಾಕೆಟ್ ಅಲ್ಲಿ ವಿ ಮೈನಸ್ ಯು ಅಂತ ತಗುತ್ತೆ. ದ ರೇಟ್ ಆಫ್ ಚೇಂಜ್ ಅಂತ ಅಂದಾಗ ಇದನ್ನ ಮತ್ತೆ ಏನ್ ಮಾಡ್ಕೋಬೇಕು ನಾವು, ಟೈಮ್ ಇಂದ ಡಿವೈಡ್ ಮಾಡ್ಕೋಬೇಕು. ಸೊ ಟೋಟಲಿ ದಿಸ್ ಇಸ್ ಕಾಲ್ಡ್ ಎಸ್ ಅ ರೇಟ್ ಆಫ್ ಚೇಂಜ್ ಆಫ್ ಮೂಮೆಂಟಮ್. ಸೊ ದಿಸ್ ರೇಟ್ ಆಫ್ ಚೇಂಜ್ ಆಫ್ ಮೂಮೆಂಟಮ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ, ಯಾವ್ದಕ್ ಡೈರೆಕ್ಟ್ಲಿ ಪ್ರಪೋರ್ಷನಾಲಿಟಿ ಇರುತ್ತೆ ಅಂತಂದ್ರೆ ಫೋರ್ಸ್ ಗೆ ಡೈರೆಕ್ಟ್ಲಿ ಪ್ರಪೋರ್ಷನಾಲಿಟಿ ಇರುತ್ತೆ. ಯಾವ ಫೋರ್ಸು? ಅನ್ಬ್ಯಾಲೆನ್ಸ್ಡ್ ಫೋರ್ಸು. ಲಾಸ್ಟ್ ಟೈಮ್ ನಾನು ನಿಮ್ಗೆ ಹೇಳಿದ್ದೆ, ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಅಂತ ನೀವು ಇಮ್ಯಾಜಿನೇಷನ್ ಮಾಡ್ಕೋಬೇಕಂತಂದ್ರೆ ಯು ಕ್ಯಾನ್ ಪುಷ್ ಅ ಬೈಸಿಕಲ್. ಒಂದು ಬೈಸಿಕಲ್ ನ ಪುಷ್ ಮಾಡಿದಾಗ ಅಥವಾ ಒಂದು ಸ್ಮಾಲ್ ಆಬ್ಜೆಕ್ಟ್ ನ ಮೂವ್ಮೆಂಟ್ ಮಾಡಿದಾಗ ಇರುತ್ತಲ್ಲ, ಅದು ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಅಂತ ಹೇಳ್ತೀವಿ. ಒಂದು ವಾಲ್ ನ ಹೋಗಿ ಪುಷ್ ಮಾಡಿದ್ರೆ ಅದು ಬ್ಯಾಲೆನ್ಸ್ಡ್ ಫೋರ್ಸ್, ಅದು ಬ್ಯಾಲೆನ್ಸ್ ಆಗಿರುತ್ತೆ, ಯು ಕೆನಾಟ್ ಚೇಂಜ್ ಇಟ್. ಸೊ ದಿಸ್ ರೇಟ್ ಆಫ್ ಚೇಂಜ್ ಆಫ್ ಮೂಮೆಂಟಮ್ ಆಫ್ ಎನ್ ಆಬ್ಜೆಕ್ಟ್ is directly proportional to the applied unbalanced force in the direction of the force ಅಂತ ಹೇಳುತ್ತೆ. ಅಂದ್ರೆ ಅದೇ ಡೈರೆಕ್ಷನ್ ಅಲ್ಲಿ ಮೂವ್ಮೆಂಟ್ ಆಗ್ತಿರುತ್ತೆ. ಇದನ್ನ ಒಂದು ಸ್ಮಾಲ್ ಇಮೇಜ್ ಇಂದ ನಿಮಗೆ ಇನ್ನೂ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತೀನಿ. ಈ ಇಮೇಜ್ ನ ಸ್ವಲ್ಪ ಕರೆಕ್ಟ್ ಆಗಿ ನೋಡ್ರಿ. ಇಲ್ಲೊಬ್ಬ ವ್ಯಕ್ತಿ ಇದ್ದಾನೆ, ಒಬ್ಬ ಪರ್ಸನ್ ಇದ್ದಾನೆ. ಅಲ್ಲಿರೋ ಒಂದು ಬಾಕ್ಸ್ ಅನ್ನ ಅಥವಾ ಅಲ್ಲಿರ್ತಕ್ಕಂಥ ಒಂದು ಟ್ರೈನ್ ನ ಪುಷ್ ಮಾಡ್ತಾ ಇದ್ದಾನೆ ಅಂಡ್ ಹಿ ಇಸ್ ಅಪ್ಲೈಂಗ್ ದ ಫೋರ್ಸ್ ಇನ್ ದಿಸ್ ಡೈರೆಕ್ಷನ್. ಓಕೆ, ದ ಬಾಕ್ಸ್ ಇಸ್ ಹ್ಯಾವಿಂಗ್ ಅ ಮಾಸ್ and it is moving with some certain amount of acceleration. Okay, the speed is going to increase here. Okay, in the same situation he is going to apply more amount of force there. So more mass idaga more amount of force na apply ಮಾಡ್ತಿರ್ತಾರೆ. ಇಲ್ಲಿ ಸ್ವಲ್ಪ ಮಾಸ್ ನ ಕಂಪ್ಯಾರಿಸನ್ ಮಾಡ್ರಿ, ಬಾಕ್ಸ್ ಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗಿದೆ. ಸೊ ಅವಾಗ ಏನಾಗುತ್ತೆ, ಲೆಸ್ acceleration ಕ್ರಿಯೇಟ್ ಆಗ್ತಿರುತ್ತೆ. ದಿಸ್ ಇಸ್ ವಾಟ್ ದ ಚೇಂಜ್ ಇನ್ ಮೂಮೆಂಟಮ್. ಆ ಎರಡು ಪ್ರಾಡಕ್ಟ್ ನ ತಗೋತಿರ್ತೀವಲ್ಲ, ಅಲ್ಲಿ ನೀವು ಎಕ್ಸಾಂಪಲ್ ಆಗಿ ಕನ್ಸಿಡರೇಷನ್ ಮಾಡ್ಬೋದು. ಇನ್ನೂ ಕ್ಲಿಯರ್ ಆಗಿ ನೀವು ತಗೋಬೇಕು ಅಂತಂದ್ರೆ ಯು ಕ್ಯಾನ್ ಅಬ್ಸರ್ವ್ ಸಮ್ ಆಫ್ ದ ಎಕ್ಸಾಂಪಲ್ಸ್ ಹಿಯರ್. ಸೊ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ನ ಅಬ್ಸರ್ವೇಷನ್ ಮಾಡ್ಬಿಡಿ. ಅ ಕ್ರಿಕೆಟ್ ಪ್ಲೇಯರ್ ಹಿ ಇಸ್ ಗೋಯಿಂಗ್ ಟು ಲೋವರ್ ಹಿಸ್ ಹ್ಯಾಂಡ್ಸ್ ವೆನ್ ಕ್ಯಾಚಿಂಗ್ ಅ ಬಾಲ್ ಅಂತ ಹೇಳ್ತಾರೆ. ಇದನ್ನ ಕರೆಕ್ಟ್ ಆಗಿ ಅಬ್ಸರ್ವೇಷನ್ ಮಾಡಿ. ದ ಕ್ರಿಕೆಟ್ ಪ್ಲೇಯರ್, ಒಂದು ಕ್ರಿಕೆಟ್ ಆಡ್ತಾ ಇರ್ತೀರ, ಕ್ರಿಕೆಟ್ ಆಡ್ತಾ ಇರ್ಬೇಕಾದ್ರೆ ನೀವು ಫೀಲ್ಡಿಂಗ್ ಮಾಡ್ತಾ ಇರ್ತೀರಿ ಅಂತ ಅನ್ಕೊಳ್ರಿ. ಬಾಲ್ ಬಂದು ನೀವು ಕ್ಯಾಚ್ ಬಿಡಿಬೇಕು. ಆ ಬಾಲ್ ನ ನೀವು ಕ್ಯಾಚ್ ಹಿಡಿತಾ ಇರ್ಬೇಕಾದ್ರೆ ಇಮಿಡಿಯೇಟ್ ಆಗಿ ನೀವು ಅದನ್ನ ಕ್ಯಾಚ್ ಹಿಡಿಯಕ್ಕಾಗಲ್ಲ. ಸೊ ಇಮಿಡಿಯೇಟ್ಲಿ ನೀವು ಅದನ್ನ ಕ್ಯಾಚ್ ಹಿಡಿಯಕ್ ಹೋದ್ರಿ ಅಂತಂದ್ರೆ ಹರ್ಟ್ ಆಗುತ್ತೆ ಅಥವಾ ಸ್ಲಿಪ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅವಾಗ ನೀವೇನ್ ಮಾಡ್ತೀರಿ, ಆ ಬಾಲ್ ನ ಸ್ಟೆಪ್ ಬೈ ಸ್ಟೆಪ್ ಸ್ಲೋ ಆಗಿ ಕೆಳಗಡೆ ತಗೊಂಡ್ಬರಕ್ ಪ್ರಯತ್ನ ಮಾಡ್ತೀರಿ. ಅಂದ್ರೆ ಆ ಮೂಮೆಂಟ್ ಅಲ್ಲಿ ನೀವು ಟೈಮ್ ಅನ್ನ ಇನ್ಕ್ರೀಸ್ ಮಾಡ್ತಾ ಇರ್ತೀರಾ.
ಸೊ ಯು ಆರ್ ಗೋಯಿಂಗ್ ಟು ಇನ್ಕ್ರೀಸ್ ದ ಟೈಮ್. ಆ ಬಾಲ್ ನ ಹಿಡಿತಕ್ಕಂತ ಸಮಯವನ್ನ ಹೆಚ್ಚಿಗೆ ಮಾಡ್ಕೊಳ್ತೀರಾ. ಸೊ ವೆನ್ ಯು ಇನ್ಕ್ರೀಸ್ ದ time taken, the force will automatically decreases because both will be inversely proportional to each other here. The change in momentum ಅನ್ನೋದನ್ನ m into bracket v minus u ಅಂತ ಬರ್ದಿರ್ತಾರೆ. The rate of change of momentum ಅಂದಾಗ m into bracket v minus u divided by t ಅಂತ ಆಗುತ್ತೆ. So this will be always directly proportional to applied unbalanced force in the direction of the force. So ಹಾಗಾಗಿ ಆ ಕ್ರಿಕೆಟ್ ಪ್ಲೇಯರು ತನ್ನ ಹ್ಯಾಂಡ್ ನ ಲೋವರ್ ಮಾಡ್ತಾ ಮಾಡ್ತಾ ಆ ಫೋರ್ಸ್ ನ ಕಡಿಮೆ ಮಾಡ್ತಾನೆ. ಕರೆಕ್ಟ್ ಆಗಿ ತಿಳ್ಕೊಳ್ರಿ, ಫೋರ್ಸ್ ನ ಕಡಿಮೆ ಮಾಡೋದು ಇದ್ರ ಉದ್ದೇಶ ಆಗಿರುತ್ತೆ. ಯಾಕಂತಂದ್ರೆ ಟೈಮ್ ಜಾಸ್ತಿ ಆದಂಗೆಲ್ಲ ಈ ಫೋರ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಫೋರ್ಸ್ ಕಡಿಮೆ ಆದಾಗ ಈಸಿಲಿ ನೀವು ಅದನ್ನ ಕ್ಯಾಚ್ ಹಿಡಿಬಹುದು, ಯಾವುದೇ ಸ್ಲಿಪ್ ಆಗೋ ಚಾನ್ಸಸ್ ಇರಲ್ಲ. ಓಕೆ, ಸೊ ದಿಸ್ ಇಸ್ ವಾಟ್ ದ ಸೆಕೆಂಡ್ ಲಾ ಇಟ್ is explaining the rate of change of momentum is directly proportional to the applied unbalanced force in the direction of the force ಅಂತ ಹೇಳುತ್ತೆ. ಓಕೆ, ಸೊ ದಿಸ್ ಇಸ್ ವಾಟ್ ದ ಸೆಕೆಂಡ್ ಲಾ ಅಂಡ್ ದಿಸ್ ಇಸ್ ವಾಟ್ ದ ಎಕ್ಸಾಂಪಲ್. ಮತ್ತೊಂದು ಎಕ್ಸಾಂಪಲ್ ಅಂತಂದ್ರೆ we will get less hurt when we jump on a mud floor. ಈ ಹೈ ಜಂಪ್ ಲಾಂಗ್ ಜಂಪ್ ಎಲ್ಲ ಆಗ್ತಾ ಇರ್ಬೇಕಾದ್ರೆ ಒಂದು ಕುಶನ್ ಬೆಡ್ ನ ಯೂಸ್ ಮಾಡಿರ್ತಾರೆ ಅಥವಾ ಸ್ಯಾಂಡ್ ನಲ್ಲಿ ಹಾಕಿರ್ತಾರೆ. ಉದ್ದೇಶ ಏನು ಅಂತಂದ್ರೆ ನೀವು ಸ್ಯಾಂಡ್ ಅಲ್ಲಿ ಬಿದ್ದ ತಕ್ಷಣ, ದೂರಿಂದ ಓಡಿ ಬರ್ತಾ ಬರ್ತಾ ಆ ಸ್ಯಾಂಡ್ ಅಲ್ಲಿ ಬಿದ್ದ ತಕ್ಷಣ ಏನಾಗುತ್ತೆ, ನೀವು ಬೀಳ್ತಾ ಇರ್ತಕ್ಕಂಥ ಟೈಮ್ ಇನ್ಕ್ರೀಸ್ ಆಗುತ್ತೆ. ಓಕೆ, when you are going to increase the time taken, as you already know, f is equal to m into bracket v minus u divided by t ಅಂತ ಹೇಳಿದೆ. ಓಕೆ, ಸೊ ಟೈಮ್ ಇನ್ಕ್ರೀಸ್ ಆದಾಗ ಆಟೋಮೆಟಿಕ್ಲಿ ಆ ಫೋರ್ಸ್ ಕಡಿಮೆ ಆಗುತ್ತೆ. ಫೋರ್ಸ್ ಕಡಿಮೆ ಆದಾಗ ನಿಮ್ಗೆ ಕಡಿಮೆ ಪೆಟ್ಟು ಬೀಳ್ತಾ ಹೋಗುತ್ತೆ. ಸೊ ದಟ್ಸ್ ವೈ ವಿ ಗೆಟ್ ಲೆಸ್ ಹರ್ಟ್ ವೆನ್ ವಿ ಜಂಪ್ ಆನ್ ಎ ಮಡ್ ಫ್ಲೋರ್ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ವಾಟ್ ದ ಸ್ಟೇಟ್ಮೆಂಟ್ ಅಂಡ್ ಎಕ್ಸ್ಪ್ಲನೇಷನ್ ಅಬೌಟ್ ದ ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್. ಇದನ್ನ ಇನ್ನೂ ಸಾಕಷ್ಟು ಎಕ್ಸಾಂಪಲ್ ಅಲ್ಲಿ ಕೊಡ್ತಾ ಹೋಗ್ಬೋದು, ಬಟ್ ದೀಸ್ ಆರ್ ದ ಮೇನ್ ಇಂಪಾರ್ಟೆಂಟ್ ಟೈಪ್ ಆಫ್ ಎಕ್ಸಾಂಪಲ್. ಇದನ್ನ ಸ್ವಲ್ಪ ಡಿರೈವ್ ಮಾಡೋ ಪ್ರಯತ್ನ ಮಾಡೋಣ. ಇದನ್ನ ಯೂಸ್ ಮಾಡ್ಕೊಂಡು ಫೋರ್ಸ್ ಫಾರ್ಮುಲಾನ ಡಿರೈವ್ ಮಾಡ್ತಾ ಹೋಗ್ತಾರೆ. ಆ ಫಾರ್ಮುಲಾ ಏನಿದೆ ಅಂತ ನೋಡ್ಕೊಳ್ತಾ ಹೋಗೋಣ. ಸ್ವಲ್ಪ ಕರೆಕ್ಟ್ ಆಗಿ ನೋಡ್ರಿ. ಸಪೋಸ್ ಇಫ್ ಯು ಕನ್ಸಿಡರ್ ಆರ್ ಇಫ್ ಯು ಟೇಕ್ ಅ ಫೋರ್ಸ್ ಆಫ್ ದ ಪಾರ್ಟಿಕಲ್, ಇಟ್ ಈಸ್ ಕನ್ಸಿಡರ್ಡ್ ಆಸ್ ಎಫ್ ಅಂಡ್ ಇಟ್ ಈಸ್ ಗೋಯಿಂಗ್ ಟು ಆಕ್ಟ್ ಆನ್ ಎ ಬಾಡಿ ಆಫ್ ಮಾಸ್ ಎಂ. ಜಸ್ಟ್ ನಾವು ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳಿದೆ. ಒಂದು ಬಾಲ್ ಇರುತ್ತೆ ಅಂತ ಅನ್ಕೊಳ್ರಿ, ಅದ್ರ ಮಾಸು ಎಂ ಇರುತ್ತೆ, ನೀವ್ ಎಕ್ಸ್ಟರ್ನಲಿ ಅಪ್ಲೈ ಮಾಡ್ತಿರ್ತಿರಲ್ಲ ಆ ಫೋರ್ಸ್ ಎಫ್ ಇರುತ್ತೆ ಅಂತ ಅನ್ಕೊಳ್ರಿ. ಓಕೆ, ದೆನ್ ಇಟ್ ಚೇಂಜಸ್ ಇಟ್ಸ್ ವೆಲಾಸಿಟಿ ಫ್ರಮ್ ಇನಿಷಿಯಲ್ ವೆಲಾಸಿಟಿ ಯು ಟು ದ ಫೈನಲ್ ವೆಲಾಸಿಟಿ ವಿ. ಮೊದ್ಲು ಏನಿತ್ತಲ್ಲ ಅದು ಇನಿಷಿಯಲ್ ವೆಲಾಸಿಟಿ ಯು, ಇದು ಮೂವ್ಮೆಂಟ್ ಆಗ್ತಾ ಹೋದಂಗೆಲ್ಲ ರೀಚ್ ಆಗುತ್ತಲ್ಲ ಅದನ್ನ ಫೈನಲ್ ವೆಲಾಸಿಟಿ ವಿ ಅಂತ ತಗೊಳ್ತೀನಿ. ಇಲ್ಲಿಂದ ಇಲ್ಲಿಗೆ ಬರ್ತಾ ಇರ್ಬೇಕಾದ್ರೆ ವೆನ್ ಇಟ್ ಟ್ರಾವೆಲ್ ಫ್ರಮ್ ದಿಸ್ ಪ್ಲೇಸ್ ಟು ದಿಸ್ ಪ್ಲೇಸ್, ಇಟ್ ನೀಡ್ಸ್ ಸಮ್ ಟೈಮ್ ದೇರ್ ಅಂಡ್ ದ ಟೈಮ್ ಟೇಕನ್ ಇಸ್ ಟೇಕನ್ ಆಸ್ ಎ ಟಿ. ದೆನ್ ಸೊ ಅವಾಗ ಯಾವ ತರ ಬರೀಬಹುದು, ಈ ಇಡೀ ಎಂಟೈರ್ ಇಕ್ವೇಶನ್ ಅನ್ನ ಇನಿಷಿಯಲ್ ಮೂಮೆಂಟಮ್ ಅಂತ ತಗೊಳ್ಳೋದು, and that can be written as P1 is equal to mu. So already you know P is equal to mv, that is the general formula of the momentum. But ಇಲ್ಲಿ mu ಅಂತ ಯಾಕೆ ತಗೋತಾರೆ ಅಂತಂದ್ರೆ ಇನಿಷಿಯಲ್ ಮೂಮೆಂಟಮ್ ಅಂತ ಇಂಡಿಕೇಟ್ ಮಾಡುವಾಗ ಪ್ರೀವಿಯಸ್ ಮೋಷನ್ ಚಾಪ್ಟರ್ ಹೇಳಿದ್ದೆ ಇನಿಷಿಯಲ್ ಮೂಮೆಂಟ್ ಅಂತ ತಗೋಬೇಕಾದ್ರೆ ಯು ಲೆಟರ್ ನ ತಗೋತಾರೆ. ಸಿಮಿಲರ್ಲಿ ಇನಿಷಿಯಲ್ ಮೂಮೆಂಟಮ್ ಆಫ್ ದ ಬಾಡಿ P1 is equal to mu ಅಂತ ಕನ್ಸಿಡರೇಷನ್ ಮಾಡಬಹುದು. ಅಂಡ್ ಫೈನಲ್ ಮೂಮೆಂಟಮ್ ಆಫ್ ದ ಬಾಡಿ P2 is equal to mv ಅಂತ ತಗೋಬಹುದು. ಸೊ ದಟ್ ಇಸ್ ವಾಟ್ ದ ಫೈನಲ್ ಮೂಮೆಂಟಮ್. ಆ ಬಾಲ್ ಟ್ರಾವೆಲ್ ಆಗಿ ರೀಚ್ ಆದಾಗ ಇರ್ತಕ್ಕಂಥ ಒಂದು ಫೈನಲ್ ಮೂಮೆಂಟಮ್. ಈ ಇಡೀ ಎಂಟೈರ್ ಪ್ರೊಸೆಸ್ ಅಲ್ಲಿ ಚೇಂಜ್ ಇನ್ ಮೂಮೆಂಟಮ್ ನ ನಾನು P2 minus P1 ಅಂತ ತಗೊಳ್ತೀನಿ. ಸೊ ಆಟೋಮೆಟಿಕ್ಲಿ ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ದೇರ್ mv minus mu. So automatically take a m as common, so in the bracket v minus u it will remain. And for this complete process the time taken is taken as the t. ಓಕೆ, ಈ ಇಡೀ ಎಂಟೈರ್ ಪ್ರೊಸೆಸ್ ಆಗ್ಬೇಕು ಅಂದ್ರೆ ಬಾಲ್ ಇಲ್ಲಿಂದ ಇಲ್ಲಿಗೆ ಚಲಿಸ್ತಾ ಇರ್ಬೇಕಾದ್ರೆ ನಮಗ್ ಬೇಕಾಗಿರೋ ಟೈಮ್ ಟಿ ಆಗಿರುತ್ತೆ. ಓಕೆ, ಸೊ ಅಕಾರ್ಡಿಂಗ್ ಟು ದ ನ್ಯೂಟನ್ ಸೆಕೆಂಡ್ ಲಾ, ಜಸ್ಟ್ ನೌ ಐ ಟೋಲ್ಡ್ ಯು ಅಬೌಟ್ ದ ನ್ಯೂಟನ್ ಸೆಕೆಂಡ್ ಲಾ, ದ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್, ರೇಟ್ ಆಫ್ ಚೇಂಜ್ ಡಿವೈಡೆಡ್ ಬೈ ಟೈಮ್ ಅಂತ ತಗೋತೀವಿ. ಚೇಂಜ್ ಆಫ್ ಮೊಮೆಂಟಮ್ ಇರೋದ್ರಿಂದ ಇದು ನ್ಯೂಮರೇಟರ್ ತಗೊಂಡಿರ್ತೀವಿ. ದ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ is always equals to the, is always directly proportional to the applied unbalanced force in the direction of force ಅಂತ ಹೇಳಿದ್ದೆ. ಸೊ ಇದನ್ನ ನಾವು ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಅಂತ ಇಲ್ಲಿ ಬರ್ಕೊಂಡ್ವಿ. ಸೊ ಹಾಗಾಗಿ ಇದನ್ನ ಏನಂತ ಬರೀತೀವಿ, ಯು ಕ್ಯಾನ್ ಡೈರೆಕ್ಟ್ಲಿ ರೈಟ್ ಇಟ್ ಆಸ್ ಅ ಫೋರ್ಸ್. ಸೊ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಅನ್ನೋದನ್ನ m into bracket v minus u ಅಂತ ತಗೊಂಡಿವಿ, ಬಿಕಾಸ್ ಆಲ್ರೆಡಿ ಯು ನೋ ಅಬೌಟ್ ದ ಮೊಮೆಂಟಮ್ ಕಾನ್ಸೆಪ್ಟ್. ಚೇಂಜ್ ಇನ್ ಮೊಮೆಂಟಮ್ ಅನ್ನೋದನ್ನ ಇಲ್ಲಿ ತಗೊಂಡಿರ್ತೀವಿ. m into bracket v minus u ಅಂತ ಡಿವೈಡೆಡ್ ಬೈ t as it is. ಸೊ m into bracket v minus u by t ಅಲ್ಲಿ ಇದಷ್ಟೇ ಅಬ್ಸರ್ವೇಷನ್ ಮಾಡ್ರಿ ಕರೆಕ್ಟ್ ಆಗಿ. ಸೊ ಅಬ್ಸರ್ವೇಷನ್ ಮಾಡ್ಬೇಕಾಗಿರೋ ಟರ್ಮು v minus u divided by t. v minus u by t ಅಂತಂದ್ರೆ ಯು ಆಲ್ರೆಡಿ ನೋ ದಿಸ್ ಇಸ್ ಕಾಲ್ಡ್ ಆಸ್ ಎ acceleration. So m is written as it is and this is replaced by the term acceleration. So at the right hand side you will get it as f. So finally you can write it as f is equal to m into a. Force is equal to mass into acceleration anta baritivalla. So this is the main equation for the Newton's second law. Second law help in the force na ಕಂಡುಹಿಡಿತಕ್ಕಂತ ಒಂದು ಬೇಸಿಕ್ ಫಾರ್ಮುಲಾ ಆಗಿರುತ್ತೆ.
ವೆರಿ ಇಂಪಾರ್ಟೆಂಟ್ ಕ್ವಶನ್. ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ದ ಫೋರ್ಸ್ ವಿತ್ ದ ಹೆಲ್ಪ್ ಆಫ್ ನ್ಯೂಟನ್ ಸೆಕೆಂಡ್ ಲಾ ಅಂತ ಕೇಳ್ತಿರ್ತಾರೆ. ಸೊ ಅಟ್ ದಟ್ ಟೈಮ್ ಯು ಕ್ಯಾನ್ ಪ್ರಾಕ್ಟೀಸ್ ಇಟ್. ವೆರಿ ಸಿಂಪಲ್. ಮೊಮೆಂಟಮ್ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಬೇಕು, ಮತ್ತೆ ನ್ಯೂಟನ್ ಸೆಕೆಂಡ್ ಲಾ ಬಗ್ಗೆ ಐಡಿಯಾಲಜಿ ಇರಬೇಕು. ಅವಾಗ ನೀವು ಈಸಿಲಿ ಈ ಕಾನ್ಸೆಪ್ಟ್ ಅನ್ನ ಡಿರೈವ್ ಮಾಡ್ತಾ ಹೋಗ್ಬೋದು. ಸೊ ದಿಸ್ ಇಸ್ ವಾಟ್ ದ ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್ ಆಸ್ ವೆಲ್ ಆಸ್ ದ ಫೋರ್ಸ್. ಸೊ ಹಾಗಾದ್ರೆ ಫಸ್ಟ್ ಲಾನ ತಿಳ್ಕೊಂಡ್ರಿ, ಸೆಕೆಂಡ್ ಲಾನ ತಿಳ್ಕೊಂಡ್ರಿ. ಸೊ ಇವಾಗ ಥರ್ಡ್ ಲಾ ಬಗ್ಗೆ ಡಿಸ್ಕಷನ್ ಮಾಡೋಣ. ವೆರಿ ಸಿಂಪಲ್ ಅಂಡ್ ಈಸಿಯೆಸ್ಟ್ ಟೈಪ್ ಆಫ್ ಲಾ ಅಂತ ಹೇಳ್ಬೋದು. ಫಾರ್ ಎವ್ರಿ ಆಕ್ಷನ್ there is an equal and opposite reaction. For every action there is an equal and opposite reaction. Okay, I will tell you some examples here. ಸ್ವಲ್ಪ ಕರೆಕ್ಟ್ ಆಗಿ ಅಬ್ಸರ್ವೇಷನ್ ಮಾಡಿ. ಸೊ ಇಲ್ಲಿ ಒಂದು ಆಕ್ಷನ್ ಅನ್ನ ಅಪ್ಲೈ ಮಾಡೋಣ. ಆಕ್ಷನ್ ಅನ್ನ ಅಪ್ಲೈ ಮಾಡೋದು ಅಂತಂದ್ರೆ ಯು ಕ್ಯಾನ್ ಟೇಕ್ ವೆರೈಟಿ ಆಫ್ ಎಕ್ಸಾಂಪಲ್ಸ್. ಒಂದು ಸ್ಮಾಲ್ ಗನ್ ಇರುತ್ತೆ ಅಂತ ಅನ್ಕೊಳ್ರಿ. ಆ ಗನ್ ಅನ್ನ ನೀವು ಯೂಸ್ ಮಾಡಿ ಫೈರ್ ಮಾಡ್ತೀರಾ. ಫೈರ್ ಮಾಡ್ತಾ ಇರ್ಬೇಕಾದ್ರೆ ಆ ಫೈರ್ ಮಾಡಿರೋ ಬುಲೆಟ್ ಒಂದು ಫಾರ್ವರ್ಡ್ ಡೈರೆಕ್ಷನ್ ಹೋಗ್ತಿರುತ್ತೆ. ದಿಸ್ ಇಸ್ ಕಾಲ್ಡ್ ಆಕ್ಷನ್. ಆಕ್ಷನ್ ಅಂತ ಕನ್ಸಿಡರೇಷನ್ ಮಾಡಿದ್ದಾರೆ. ದಟ್ ಮೀನ್ಸ್ ಎಕ್ಸಲರೇಟಿಂಗ್ ದ ಫೋರ್ಸ್ ಆಫ್ ದ ಬುಲೆಟ್. ಆ ಬುಲೆಟ್ ಕಂಪ್ಲೀಟ್ಲಿ ಹೈ ಎಕ್ಸಲರೇಷನ್ ಇಂದ ಮೂವ್ಮೆಂಟ್ ಆಗುತ್ತಲ್ಲ, ದಟ್ ಇಸ್ ಕಾಲ್ಡ್ ಆಕ್ಷನ್. ಸೊ ಆ ಬುಲೆಟ್ ಫೈರ್ ಮಾಡಿರ್ತಾರಲ್ಲ, ಆ ವ್ಯಕ್ತಿಗೆ ಆ ಬುಲೆಟ್ ಹಿಂದ್ಗಡೆ ಪುಷ್ ಕಂಪ್ಲೀಟ್ಲಿ ಪುಲ್ ಮಾಡ್ತಿರುತ್ತೆ, ಹಿಂದ್ಗಡೆ ಹಿಂಗ್ ಒತ್ತುತ್ತಿರುತ್ತೆ. ಈ ನಾರ್ಮಲ್ ಫಿಲ್ಮ್ ಅಲ್ಲೆಲ್ಲ ನೋಡ್ತಿರಲ್ಲ, ಆ ತರ ಇರಲ್ಲ. ಒರಿಜಿನಲ್ ಗನ್ ಅಂತಂದ್ರೆ ಅದೆಲ್ಲ ಸುಮ್ಮನೆ ಹಾರಿಸ್ತಾ ಹೋಗ್ತಿರ್ತಾರೆ, ಆ ತರ ಇರಲ್ಲ. ಬಟ್ ಫೈರ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಹಿಂದ್ಗಡೆ ಹಿಂಗ್ ಫುಲ್ ಮಾಡುತ್ತೆ. ಸೊ ದಟ್ ಈಸ್ ಕಾಲ್ಡ್ ಇಸ್ ದ ರಿಯಾಕ್ಷನ್. ಯಾಕಂದ್ರೆ ಅಂದ್ರೆ ರೀಕಾಯಿಲ್ ಆಗ್ತಿರುತ್ತೆ, ರೀಕಾಯಿಲಿಂಗ್ ಫೋರ್ಸ್ ಇರ್ತಾ ಇರುತ್ತೆ. ಸೊ ದಟ್ ಈಸ್ ವಾಟ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್. ಅಂಡ್ ಯು ಕ್ಯಾನ್ ಗಿವ್ ಒನ್ ಮೋರ್ ಎಕ್ಸಾಂಪಲ್ ಆಲ್ಸೋ. ವೈಲ್ ವಾಕಿಂಗ್. ಸೊ ನಡೀತಾ ಇರ್ಬೇಕಾದ್ರೆ ನೀವು ಆಕ್ಷನ್ ಅನ್ನ ಅಪ್ಲೈ ಮಾಡ್ತೀರಾ. ಓಕೆ, ಯುವರ್ ಫುಟ್ ಪುಷಸ್ ಡೌನ್ ಅಂಡ್ ಬ್ಯಾಕ್. ಓಕೆ, ನಡೀತಾ ಇರೋದನ್ನ ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಡ್ರಿ. ನಮ್ ಫೀಟ್ ಏನ್ ಮಾಡ್ತಿರ್ತೀವಿ ಅಂತಂದ್ರೆ ಕಂಪ್ಲೀಟ್ ಆಗಿ ಡೌನಲ್ ಪೊಸಿಷನ್ ಅಲ್ಲಿ ಪುಷ್ ಮಾಡ್ತಾ ಇರ್ತೀವಿ. ತಳ್ಳಿ ಒಂದ್ ಸ್ವಲ್ಪ ಫೋರ್ಸ್ ಅಪ್ಲೈ ಮಾಡಿ ಹೋಗ್ತಾ ಇರ್ತೀವಿ. ಅದನ್ನ ಆಕ್ಷನ್ ಅಂತ ಕರಿತೀವಿ. ಇಮಿಡಿಯೇಟ್ಲಿ ಅವಾಗ ಏನಾಗುತ್ತೆ, ದ ಫ್ಲೋರ್ ಪುಷಸ್ ಅಪ್ ಅಂಡ್ ಇನ್ ದ ಫಾರ್ವರ್ಡ್ ಡೈರೆಕ್ಷನ್. ಅವಾಗ ಏನಾಗುತ್ತೆ, ಕಂಪ್ಲೀಟ್ಲಿ ನಮ್ ಲೆಗ್ ಕಂಪ್ಲೀಟ್ ಆಗಿ ಆ ಫ್ಲೋರ್ ನಿಮ್ಮನ್ನ ಮೇಲ್ಗಡೆ ತಗೊಂಡ್ಬರೋ ಪ್ರಯತ್ನ ಮಾಡುತ್ತೆ. ಸೊ ಅದನ್ನ ನಾವು ರಿಯಾಕ್ಷನ್ ಅಂತ ಕರಿಬಹುದು. ಇನ್ನೂ ಸಿಂಪಲ್ ಎಕ್ಸಾಂಪಲ್ ತಗೋಬೇಕು ಅಂತಂದ್ರೆ, ನೀವು ಒಂದು ಬೋಟ್ ಮೇಲೆ ಇರ್ತೀರಿ ಅಂತ ಅನ್ಕೊಳ್ರಿ. ಬೋಟ್ ಇಂದ ಕಂಪ್ಲೀಟ್ ಆಗಿ ಶೋರ್ಗೆ ಅಂದ್ರೆ ಅದಿರ್ತಕ್ಕಂಥ ದಡಕ್ ಜಿಗಿತಾ ಇರ್ತೀರಿ. ಜಿಗಿತಾ ಇರ್ಬೇಕಾದ್ರೆ ನೀವು ಹಿಂದ್ಗಡೆಯಿಂದ ಆ ಬೋಟ್ ನ ಹಿಂಗ್ ಒತ್ತುತ್ತೀರಿ, ಲೆಗ್ ಇಂದ ಕಂಪ್ಲೀಟ್ ಆಗಿ ಪುಷ್ ಮಾಡ್ತೀರಿ. ಅಥವಾ ಪೆಡ್ಲಿಂಗ್ ಬೈಸಿಕಲ್ ನೀವು ಇಮ್ಯಾಜಿನೇಷನ್ ಮಾಡ್ಕೋಬಹುದು. ಇಲ್ಲಿ ಅಬ್ಸರ್ವೇಷನ್ ಮಾಡ್ರಿ, ದಿಸ್ ಬಾಯ್ಸ್ ಫೀಟ್ ಈಸ್ ಇಟ್ ಈಸ್ ಗೋಯಿಂಗ್ ಟು ಎಕ್ಸರ್ಟ್ ಅ ಫೋರ್ಸ್ ಆನ್ ದ ಬೋಟ್. ಅಂದ್ರೆ ಬೋಟ್ ಮೇಲಿಂದ ಹಿಂಗ್ ಪುಷ್ ಮಾಡ್ತಿರಲ್ಲ, ಒಂದು ಫೋರ್ಸ್ ಎಕ್ಸರ್ಟ್ ಮಾಡ್ತಿರಲ್ಲ, ಅದನ್ನ ಆಕ್ಷನ್ ಅಂತ ಕರಿತೀವಿ. ಸೊ ರಿಯಾಕ್ಷನ್ ಹೇಗಾಗತ್ತೆ ಅಂತಂದ್ರೆ, ಬೋಟ್ ಎಕ್ಸರ್ಟ್ಸ್ ಅ ಫೋರ್ಸ್ ಆನ್ ದ ಫೀಟ್. ಸೊ ಆ ಬೋಟ್ ಏನ್ ಮಾಡುತ್ತೆ, ಒಂದು ಫೋರ್ಸ್ ಅನ್ನ ಎಕ್ಸರ್ಟ್ ಮಾಡುತ್ತೆ ಯಾವ್ದ್ಮೇಲೆ, ಫೀಟ್ ಮೇಲೆ. ಅವಾಗ ನಿಮ್ಗೆ ಏನಾಗುತ್ತೆ, ಜಂಪ್ ಆಗಕ್ಕೆ ಹೆಲ್ಪ್ ಆಗುತ್ತೆ. ಸೊ ದೀಸ್ ಆರ್ ವಾಟ್ ದ ವೆರೈಟಿ ಆಫ್ ಎಕ್ಸಾಂಪಲ್ಸ್ ದಟ್ ಯು ಕ್ಯಾನ್ ಗಿವ್ ಫಾರ್ ದ ನ್ಯೂಟನ್ಸ್ ಥರ್ಡ್ ಲಾ ಆಫ್ ದ ಮೋಷನ್. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಒಂದು ಬಾಲ್ ನ ತಗೊಂಡು ಫ್ಲೋರ್ ಮೇಲೆ ಹೋಗಿತೀರಿ, ಆ ಫ್ಲೋರ್ಗೆ ಹೋಗಿತಿರಲ್ಲ, ದಟ್ ಇಸ್ ಕಾಲ್ಡ್ ಆಕ್ಷನ್. ಅದು ಪುಟ್ಟದು ವಾಪಸ್ ಬರುತ್ತಲ್ಲ, ಸೊ ದಟ್ ಇಸ್ ಸಿಂಪ್ಲಿ ಕಾಲ್ಡ್ ಆಸ್ ದ ರಿಯಾಕ್ಷನ್. ಸೊ ದೀಸ್ ಆರ್ ವಾಟ್ ದ ಸಮ್ ಆಫ್ ದ ಅದರ್ ಎಕ್ಸಾಂಪಲ್ಸ್ in which you can understand in case of a Newton's third law of the motion. You can give some examples also. Swimming in water. Water swim ಮಾಡ್ತಾ ಇರ್ಬೇಕಾದ್ರೆ ನಿಮ್ ಒಂದ್ ಕೈಯನ್ನ ಮುಂದ್ಗಡೆ ಬೀಸ್ತಾ ಇರ್ತೀರಾ, ಇನ್ನೊಂದ್ ಕೈನ ಹಿಂದ್ಗಡೆಯಿಂದ ತಗೊಂಡ್ ಬರ್ತಿರ್ತೀರಿ. ಸೊ ದಟ್ ಇಸ್ ಕಾಲ್ಡ್ ಸ್ವಿಮ್ಮಿಂಗ್ ಪ್ರೊಸೆಸ್. ಮತ್ತೆ ರೋಯಿಂಗ್ ಅ ಬೋಟ್. ಸೊ ಹುಟ್ ಹಾಕೋದು ಅಂತ ಕರಿತಿರೋದು, ದೋಣಿ ಒಳಗಡೆ ಹುಟ್ ಹಾಕೋದು ಅಂತ ಕರಿತಿರ್ತಾರೆ. ಸೊ ಕಂಪ್ಲೀಟ್ಲಿ ನಿಮ್ ಹ್ಯಾಂಡ್ಸ್ ಇಂದ ಅಥವಾ ಪೆಡ್ಲಿಂಗ್ ಬೋಟ್ ಅಲ್ಲಿ ಏನಾಗಿರ್ಬೋದು, ರೋ ಮಾಡ್ತಾ ಇರ್ತಾರಲ್ಲ, ಸೊ ಅದೆಲ್ಲ ನ್ಯೂಟನ್ ಥರ್ಡ್ ಲಾಗೆ ಕೊಡ್ತಕ್ಕಂಥ ಇಕ್ವೇಶನ್. ಫಾರ್ ಎವ್ರಿ ಆಕ್ಷನ್ ದೇರ್ ಇಸ್ ಅನ್ ಈಕ್ವಲ್ ಅಂಡ್ ರಿಯಾಕ್ಷನ್. ಯಾವುದೇ ಒಂದು ಕ್ರಿಯೆಗೆ ಅದರ ಅಪೋಸಿಟ್ ಆಗಿ, ಇನ್ ದ ಅಪೋಸಿಟ್ ಡೈರೆಕ್ಷನ್ ಆಗಿ ಒಂದು ಪ್ರತಿಕ್ರಿಯೆ ಇದ್ದೇ ಇರುತ್ತೆ ಅಂತ ಹೇಳ್ತೀವಲ್ಲ. ಫಾರ್ ಎವ್ರಿ ಆಕ್ಷನ್ ದೇರ್ ಇಸ್ ಅನ್ ಈಕ್ವಲ್ ಅಂಡ್ ಅಪೋಸಿಟ್. ಬಟ್ ಅಪೋಸಿಟ್ ಯಾಕಿರುತ್ತೆ ಅಂತಂದ್ರೆ, ಬಾಲ್ ನ ಇಮ್ಯಾಜಿನೇಷನ್ ಮಾಡ್ಕೊರಿ, ಫ್ಲೋರ್ ನ ಕೆಳಗಡೆ ಹೋಗಿತೀರಿ, ಇದು ಆಕ್ಷನ್. ಬಟ್ ಅದು ರಿವರ್ಸ್ ಆಗಿ ಬರುತ್ತೆ, ಪುಟದು ವಾಪಸ್ ಬರುತ್ತಲ್ಲ, ದಟ್ ಇಸ್ ಕಾಲ್ಡ್ ರಿಯಾಕ್ಷನ್. ಸೊ ನೀವು ಈ ದಿಕ್ಕಲ್ಲಿ ಕಳಿಸಿದ್ದು ರಿವರ್ಸ್ ದಿಕ್ಕಲ್ಲಿ ಬರೋದ್ರಿಂದ ಮೈನಸ್ ಅನ್ನೋ ಒಂದು ಕಾನ್ಸೆಪ್ಟ್ ನ ನಾವಲ್ಲಿ ತಗೋತೀವಿ. ಸೊ ದಟ್ಸ್ ವೈ ಫಾರ್ ಎವ್ರಿ ಆಕ್ಷನ್ ದರ್ ಇಸ್ ಅನ್ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಓಕೆ, ಈ ಮೂರು ಕಾನ್ಸೆಪ್ಟ್ ಗಳನ್ನು ನೆನ್ಪಿಟ್ಕೊಳ್ಳೋ ಪ್ರಯತ್ನ ಮಾಡ್ರಿ. ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್, ಸೆಕೆಂಡ್ ಲಾ ಆಫ್ ಮೋಷನ್ ಅಂಡ್ ಥರ್ಡ್ ಲಾ ಆಫ್ ದ ಮೋಷನ್. ಓಕೆ, ಎಕ್ಸಾಮಿನೇಷನ್ ಅಲ್ಲಿ ಯಾವ ಕ್ವಶನ್ ಅನ್ನ ಬೇಕಾದ್ರೂ ಕೇಳೋ ಚಾನ್ಸಸ್ ಇರುತ್ತೆ. ಅಂಡ್ ಪ್ರಾಕ್ಟೀಸ್ ಇಟ್ ವೆರಿ ಪ್ರಾಪರ್ಲಿ. ಓಕೆ, ಸೊ ಇದಾದ್ಮೇಲೆ ಬರ್ತಕ್ಕಂಥ ಮತ್ತೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದು ಅಂತಂದ್ರೆ ದ ಕಾನ್ಸರ್ವೇಷನ್ ಆಫ್ ಮೂಮೆಂಟಮ್ ಅಂತ. ಸೊ ಮೂಮೆಂಟಮ್ ಆಲ್ರೆಡಿ ಓಕೆ, ಮೂಮೆಂಟಮ್ ಬಗ್ಗೆ ಐಡಿಯಾಲಜಿ ಇದೆ. P is equal to mv ಅಂತ ತಗೋತಿದ್ರಿ ಫೈನಲ್ ಮೂಮೆಂಟಮ್ ಇದ್ದಾಗ. ಸೊ ಇದನ್ನೇ ಇನಿಷಿಯಲ್ ಮೂಮೆಂಟ್ ಅಂತ ತಗೊಂಡಾಗ P is equal to mu ಅಂತ ತಗೋತಿದ್ರಿ. ಸೊ ಯು ಅಥವಾ ಪಿ ಯಾವುದೇ ಲೆಟರ್ ಇರಲಿ, ಆ ಸಿಚುವೇಶನ್ ನ ಕರೆಕ್ಟ್ ಆಗಿ ತಿಳ್ಕೊಂಡು ಅಲ್ಲಿ ಅಪ್ಲೈ ಮಾಡ್ತಾ ಹೋಗ್ಬೇಕು. ಸೊ ಹಾಗಾದ್ರೆ ಕನ್ಸರ್ವೇಷನ್ ಆಫ್ ಮೂಮೆಂಟಮ್ ಏನ್ ಹೇಳುತ್ತೆ ಅಂತ ನೋಡ್ತಾ ಹೋಗೋಣ.
ಕಾನ್ಸರ್ವೇಷನ್ ಆ ವರ್ಡ್ ಅಲ್ಲೇ ಇದೆ. ಸೊ ಸ್ವಲ್ಪ ಮೊದಲು ಸ್ಟೇಟ್ಮೆಂಟ್ ನೋಡ್ರಿ. ಇಫ್ ಅ ನಂಬರ್ ಆಫ್ ಬಾಡೀಸ್ ಆಫ್ ಎನಿ ನಂಬರ್ ಆಫ್ ಬಾಡೀಸ್ ಆರ್ ಇಂಟರಾಕ್ಟಿಂಗ್ ವಿತ್ ಈಚ್ ಅದರ್, okay, their total momentum remains conserved before and after the interaction, okay, but there is a condition, provided there is no external force acting on them, okay. ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಡಯಾಗ್ರಾಮ್ ಅನ್ನ ನಿಮಗೆ ತೋರಿಸ್ತೀನಿ. ಕರೆಕ್ಟ್ ಆಗಿ ನೋಡ್ರಿ. ಇಲ್ಲಿ ಎರಡು ಬಾಲ್ಸ್ ಇದೆ, ಓಕೆ. ಆ ಎರಡು ಬಾಲ್ ಇಂದ ಮಾಸ್ ಅನ್ನ ಅವ್ರು ಪ್ರೊವೈಡ್ ಮಾಡಿರ್ತಾರೆ. ಆ ಮಾಸ್ ಏನಾಗಿರುತ್ತೆ ಅಂತಂದ್ರೆ m1 ಮತ್ತೆ m2 ಅಂತ ಇರುತ್ತೆ. ಸೊ m1 and m2, that is the mass of these two balls respectively. And just imagine the first ball is having a initial velocity as u1 and second ball is having a initial velocity as u2. So idr initial velocity u1 anta tagolana, idr initial velocity u2 anta tagolana. For example, idanna 15 meter per second anta tagolana, idanna 10 meter per second anta tagolana. Okay, change ಆಯ್ತಾ? ಬಟ್ ಕಂಡೀಷನ್ ಇರುತ್ತೆ u1 should be greater than u2. ಅಂದ್ರೆ 15 meter per second ಅನ್ನೋದು 10 meter per second ಅನ್ನೋದಕ್ಕಿಂತ ದೊಡ್ಡದಾಗಿರೋ ನಂಬರ್. ಸೊ ಹಾಗಾಗಿ ಈ ತರ ಸಿಚುವೇಶನ್ ಅನ್ನ ಇಮ್ಯಾಜಿನೇಷನ್ ಮಾಡ್ಕೊಡಿ. ಈ ಎರಡು ಬಾಲ್ಗಳು ಒಂದೇ ಸರ್ಫೇಸ್ ಮೇಲೆ ಪಾಸ್ ಆಗ್ತಿರ್ತವೆ, ಅದು ಕೂಡ ನಿಮ್ಗೆ ಲಕ್ಷ್ಯಕ್ಕಿರಲಿ. ಸೊ ವೆನ್ ದೀಸ್ ಬಾಡೀಸ್, ಈ ಎರಡು ಬಾಡಿಗಳಲ್ಲಿ ಒಂದರ ವೆಲಾಸಿಟಿ ಜಾಸ್ತಿ ಆಯ್ತು ಅಂತಂದ್ರೆ, ವೆನ್ ದ ಇನಿಷಿಯಲ್ ವೆಲಾಸಿಟಿ ಆಫ್ ಎ ಫಸ್ಟ್ ಬಾಡಿ ಇಟ್ ಇನ್ಕ್ರೀಸಸ್, ಇಮಿಡಿಯೇಟ್ಲಿ ವಾಟ್ ವಿಲ್ ಹ್ಯಾಪನ್, ಕೊಲಿಷನ್ ಇಸ್ ಗೋಯಿಂಗ್ ಟು ಟೇಕ್ ಪ್ಲೇಸ್. ಯಾಕಂತಂದ್ರೆ ಹಿಂದ್ಗಡೆ ಬರ್ತಾ ಇರೋ ಒಂದು ವೆಹಿಕಲ್ ಫಾಸ್ಟ್ ಆಗಿ ಬರ್ತಾ ಇದೆ, ಮುಂದ್ಗಡೆ ಹೋಗ್ತಕ್ಕಂಥ ವೆಹಿಕಲ್ ಸ್ಲೋ ಆಗಿ ಹೋಗ್ತಾ ಇದೆ ಅಂತಂದಾಗ, ಒಂದೇ ರೋಡ್ ಇದ್ದಾಗ ಇಮಿಡಿಯೇಟ್ಲಿ ಅದೇನಾದ್ರೂ ಸ್ಟಾಪ್ ಆಗದೆ ಹೋದ್ರೆ ಕೊಲಿಷನ್ ಆಗ್ಬಿಡುತ್ತೆ. ಕೊಲಿಷನ್ ಆದಾಗ ಬೋತ್ ದೇ ವಿಲ್ ಇಂಟರಾಕ್ಟ್ ವಿತ್ ಈಚ್ ಅದರ್ ಅಂಡ್ ದೆನ್ the clash is going to take place, and that process is called as a collision type of a process. And f1, the first particle, it is going to create a force on the second body. First ball second ball ಮೇಲೆ ಕ್ರಿಯೇಟ್ ಆಗ್ತಕ್ಕಂಥ ಫೋರ್ಸ್ ಅನ್ನ ನಾವು f1 ಅಂತ ಕನ್ಸಿಡರೇಷನ್ ಮಾಡೋಣ. ಸೊ ಡಯಾಗ್ರಾಮ್ ಅನ್ನ ಕರೆಕ್ಟ್ ಆಗಿ ಅಬ್ಸರ್ವೇಷನ್ ಮಾಡ್ರಿ. f1 is the force exerted on the ball, second one, okay. And similarly ಅದಷ್ಟೇ ಕ್ಲಾಶ್ ಆಗಲ್ಲ, f2 ಅನ್ನೋ ಫೋರ್ಸು ಫಸ್ಟ್ ಪಾರ್ಟಿಕಲ್ ಮೇಲೂ ಕೂಡ ಆಕ್ಟ್ ಆಗುತ್ತೆ. ಈ ಆಕ್ಸಿಡೆಂಟ್ಸ್ ಗಳನ್ನ ಇಮ್ಯಾಜಿನೇಷನ್ ಮಾಡ್ಕೊಳ್ರಿ. ಆಕ್ಸಿಡೆಂಟ್ ಆದಾಗ ಎರಡೂ ವೆಹಿಕಲ್ಗೂ ಡ್ಯಾಮೇಜ್ ಆಗಿರುತ್ತೆ, ಒಂದೇ ವೆಹಿಕಲ್ಗೆ ಯಾವಾಗ್ಲೂ ಡ್ಯಾಮೇಜ್ ಆಗಿಲ್ಲ. ಯಾಕಂತಂದ್ರೆ ಎರಡೂ ಕಡೆಯಿಂದನೂ ಏನಾಗುತ್ತೆ, ಫೋರ್ಸ್ ಆಗೇ ಆಗುತ್ತೆ, ಫೋರ್ಸ್ ಎಕ್ಸರ್ಟ್ ಆಗ್ತಿರುತ್ತೆ. ಬಟ್ ಇಲ್ಲಿ ಬಾಲ್ ಇರೋದ್ರಿಂದ ಎರಡು ಕ್ಲಾಶ್ ಆದ ತಕ್ಷಣ ಇಮಿಡಿಯೇಟ್ಲಿ ಏನಾಗುತ್ತೆ ಅಂತಂದ್ರೆ ಹಿಂದ್ಗಡೆ ಸರಿತವೆ. ಸೊ ಅವಾಗ ಸಿಗ್ತಕ್ಕಂಥ ಫೈನಲ್ ವೆಲಾಸಿಟಿನ v1 ಮತ್ತೆ v2 ಅಂತ ತಗೊಳ್ಳೋಣ. v1 is the final velocity of the first ball and v2 is the final velocity of the second ball respectively, and this is after the collision, okay. Idi entire collision ಆದ್ಮೇಲೆ ಈ ಸಿಚುವೇಶನ್ ನಮಗೆ ಸಿಗ್ತಾ ಇರುತ್ತೆ. So just imagine there are two balls. The first ball, it is having a mass as m1 and second ball is having a mass as m2. The first ball is moving with the initial velocity u1 and second ball is moving with the initial velocity u2, such that u1 should be greater than the u2. So then what will happen, if both the bodies are moving in the same straight line, immediately the collision is going to take place. In such a type of collision, the force will be created or exerted, and that is called as the f1 as well as the f2. And this is in case of it during the collision. But after the collision, the final velocity becomes v1 for the first body and final velocity for the second particle becomes as the v2. Idi entire situation na observation madre third law ಇಲ್ಲಿ ಅಪ್ಲೈ ಆಗಿರುತ್ತೆ, ನ್ಯೂಟನ್ಸ್ ಥರ್ಡ್ ಲಾ, ಬಿಕಾಸ್ ಹಿಯರ್ ಇಟ್ ಇಸ್ ಆಕ್ಷನ್. ಈ ಸೆಕೆಂಡ್ ಬಾಲ್ ಫಸ್ಟ್ ಬಾಲ್ಗೆ ಬಡಿಯೋದು ಆಕ್ಷನ್ ಆಗಿರುತ್ತೆ. ಸೊ ಅದು ರಿವರ್ಸ್ ಕಂಡೀಷನ್ ಅಲ್ಲಿ ರಿಯಾಕ್ಷನ್ ಅನ್ನು ಕೊಡುತ್ತೆ. ಈ ಆರೋ ಮಾರ್ಕ್ ಅದನ್ನ ಇಂಡಿಕೇಟ್ ಮಾಡ್ತಾ ಇರುತ್ತೆ. ಸೊ ಯು ಕ್ಯಾನ್ ರೈಟ್ ಇಟ್ ಆಸ್ f1 is equal to minus of the f2. ಸೊ ಇದನ್ನ ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಂಡು ಈ ಸ್ಟೇಟ್ಮೆಂಟ್ ನ ಅಬ್ಸರ್ವೇಷನ್ ಮಾಡೋಣ. ಒನ್ಸ್ ಅಗೇನ್ ವಿ ವಿಲ್ ರೀಡ್ ದ ಸ್ಟೇಟ್ಮೆಂಟ್. ಇಫ್ ಅ ನಂಬರ್ ಆಫ್ body means two bodies are there. So one is A and another one is B, and first one is having a mass as m1 and second one is having a mass as m2. So if the number of bodies are interacting with each other, interaction ಮಾಡ್ತಾ ಇರಬೇಕಾದ್ರೆ, collision ಆಗ್ತಾ ಇರಬೇಕಾದ್ರೆ with each other, then their total momentum remains conserved. ಅಂದ್ರೆ ಇಡೀ ಎಂಟೈರ್ ಪ್ರೊಸೆಸ್ ಅಲ್ಲಿ ಮೊಮೆಂಟಮ್ ಕಾನ್ಸ್ಟೆಂಟ್ ಆಗಿ ಉಳಿಯುತ್ತೆ. ಮೊಮೆಂಟಮ್ ಅಲ್ಲಿ ಯಾವುದೇ ಬದಲಾವಣೆ ಆಗಲ್ಲ. ಯಾವಾಗ, ಬಿಫೋರ್ ಅಂಡ್ ಆಫ್ಟರ್ ದ ಕೊಲಿಷನ್ ಆರ್ ಬಿಫೋರ್ ಅಂಡ್ ಆಫ್ಟರ್ ದ ಇಂಟ್ರಾಕ್ಷನ್, ಮೊದಲು ಎಷ್ಟು ಮೊಮೆಂಟಮ್ ಇತ್ತಲ್ಲ ಆವಾಗ್ಲೂ ಆ ಪ್ರೊಸೆಸ್ ಕಂಪ್ಲೀಟ್ ಆದ್ಮೇಲೂ ಅಷ್ಟೇ ಮೊಮೆಂಟಮ್ ಇರುತ್ತೆ. ಬಟ್ ಯಾವುದೇ ಎಕ್ಸ್ಟರ್ನಲ್ ಫೋರ್ಸ್ ಆಕ್ಟ್ ಆಗಿರಬಾರ್ದು ಅಂತ ಹೇಳುತ್ತೆ. ಓಕೆ, ಇದನ್ನ ಒಂದು ಸ್ಟೇಟ್ಮೆಂಟ್ ವೈಸ್ ಬರೀತಾರೆ, ಒಂದು ಇಕ್ವೇಶನ್ ವೈಸ್ ನಾವು ಅದನ್ನ ಇಂಡಿಕೇಟ್ ಮಾಡಬಹುದು. ಸೊ ಯಾವ ತರ ಅಂತಂದ್ರೆ, ma is the mass of the first body, u is the initial velocity of the first body ಅಂತ ತಗೊಂಡು, mb is the mass of the second body and ub is the
initial velocity of the second body ಅಂತ ತಗೋತೀವಿ. VA is the final velocity of the first body and VB is the final velocity of the second body. So ಇಡೀ ಎಂಟೈರ್ ಪ್ರೊಸೆಸ್ ಅನ್ನ ಇಕ್ವೇಶನ್ ಮುಖಾಂತರ ಇಂಡಿಕೇಟ್ ಮಾಡಿದಾಗ MA UA ಪ್ಲಸ್ MB UB UU ಒಂದ್ ಸೈಡ್ ಬಂದಿರುತ್ತೆ, ಸ್ವಲ್ಪ ಅಬ್ಸರ್ವೇಷನ್ ಮಾಡ್ರಿ, which is equal to MA VA plus MB into VB. Okay, so this is called as the conservation of momentum. Very simple. Before the collision and after the interaction, before the interaction and after the interaction, the total momentum, entire momentum, it will remains as a conserved ಅಂತ ಹೇಳುತ್ತಲ್ಲ. ಸೊ ಆ ಇಡೀ ಪ್ರೊಸೀಜರ್ ನ ನಾವೇನಂತ ಕರಿತೀವಿ ಅಂತಂದ್ರೆ ಕಾನ್ಸರ್ವೇಷನ್ ಆಫ್ ಮೊಮೆಂಟಮ್ ಅಂತ ಕರಿತೀವಿ. ಈ ಸ್ಟೇಟ್ಮೆಂಟ್ ಮತ್ತೆ ಇಕ್ವೇಶನ್ ಅನ್ನ ಪರ್ಫೆಕ್ಟ್ ಮಾಡಿದ್ರೆ ದಿಸ್ ಇಸ್ ಇನಫ್ ಫಾರ್ ಯುವರ್ ಮೇನ್ ಎಕ್ಸಾಮಿನೇಷನ್. ಇದನ್ನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ ತಿಳ್ಕೊಳ್ರಿ. ಒಂದ್ ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ಒಂದ್ ಗೇಮ್ ಅನ್ನ ನೀವು ಕಾಮನ್ ಆಗಿ ನೋಡಿರ್ತೀರಾ. ಈ ಗೇಮ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ಬಾಲ್ ಗಳನ್ನ ಪೆಂಡುಲಮ್ ತರ ಇರ್ತಕ್ಕಂತ ಕೆಲವೊಂದಿಷ್ಟು ಆಬ್ಜೆಕ್ಟ್ಸ್ ಗಳನ್ನ ಸಸ್ಪೆಂಡ್ ಮಾಡಿರ್ತಾರೆ. ಸಸ್ಪೆಂಡ್ ಮಾಡಿದಾಗ ಇದೊಂದೇ ಬಾಲ್ ಅನ್ನ ತಗೊಂಡೋಗಿ ಇದಕ್ಕೆ ಕ್ಲಾಶ್ ಮಾಡಿದ ತಕ್ಷಣ, ಕೊಲಿಷನ್ ಮಾಡಿದ ತಕ್ಷಣ ಈ ಬಾಲ್ ಮಾತ್ರ ಹೊರಗಡೆ ಹೋಗಿರುತ್ತೆ. ಓಕೆ, ಈ ಮೂರು ಏನಾಗುತ್ತೆ ಅಂತಂದ್ರೆ ಮಿಡಲ್ ಇರ್ತಕ್ಕಂಥ ಮೂರು ಬಾಲ್ಸ್ ಆಸ್ ಇಟ್ ಇಸ್ ಇರುತ್ತೆ. ಅಕಸ್ಮಾತ್ ಆಗಿ ನೀವೇನಾದ್ರೂ ಎರಡು ಬಾಲ್ ನ ತಗೊಂಡೋಗಿ, ಓಕೆ, ಇಫ್ ಯು ಕನ್ಸಿಡರ್ ಟೂ ಬಾಲ್ಸ್, ಎರಡು ಬಾಲ್ ಗಳನ್ನ ತಗೊಂಡೋಗಿ ಬ್ಯಾಕ್ ಸೈಡ್ ಪೋರ್ಷನ್ ಇಂದ ತಗೊಂಡೋಗಿ ಇಲ್ಲಿ ಫೋರ್ಸ್ ನ ಅಪ್ಲೈ ಮಾಡಿದ್ರೆ ಇಲ್ಲಿರ್ತಕ್ಕಂಥ ಎರಡು ಬಾಲ್ ಗಳು ಮಾತ್ರ ಈ ಕಡೆ ಏನಾಗ್ತವೆ ಅಂತಂದ್ರೆ ರಿಯಾಕ್ಷನ್ ಆಗ್ತವೆ. ಅಂದ್ರೆ ಎಂಟೈರ್ ಪ್ರೊಸೀಜರ್ ಅಲ್ಲಿ ನೀವೆಷ್ಟು ಮೊಮೆಂಟಮ್, ಇನಿಷಿಯಲ್ ಮೊಮೆಂಟ್ ನ ಅಪ್ಲೈ ಮಾಡಿರ್ತಾರಲ್ಲ ಅಷ್ಟೇ ಫೈನಲ್ ಮೊಮೆಂಟಮ್ ಇಲ್ಲಿ ಕ್ರಿಯೇಟ್ ಆಗಿ ರಿವರ್ಸ್ ಕಂಡೀಷನ್ ಬರಕ್ ಸ್ಟಾರ್ಟ್ ಆಗುತ್ತೆ. ಇದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಲಾ ಆಫ್ ಕಾನ್ಸರ್ವೇಷನ್ ಆಫ್ ಮೊಮೆಂಟಮ್ ಅಂತ ಕರಿತೀವಿ. ದಿಸ್ ಇಸ್ ವಾಟ್ ದ ಸಮ್ ಆಫ್ ದ ಎಕ್ಸಾಂಪಲ್. ಇದೊಂದೇ ಅಂತ ಅಷ್ಟಲ್ಲ, ರೀಕಾಲಿಂಗ್ ಪ್ರೊಸೀಜರ್ ಆಫ್ ದ ಗನ್ ಅನ್ನು ಎಕ್ಸಾಂಪಲ್ ಆಗಿ ತಗೋತಾ ಹೋಗ್ಬೋದು. ಸೊ ರೀಕಾಲಿಂಗ್ ಪ್ರೊಸೀಜರ್ ಆಫ್ ಗನ್ ಅಂತ ಹೇಳಿದ್ರೆ ಒಂದು ಗನ್ ಅಲ್ಲಿ ಬುಲೆಟ್ಸ್ ಇರ್ತವೆ, ಮಲ್ಟಿಪಲ್ ನಂಬರ್ ಆಫ್ ಬುಲೆಟ್ಸ್, 6 ಬುಲೆಟ್ಸ್ ಇರುತ್ತೆ ಅಂತ ಅನ್ಕೊಳ್ರಿ. ಒಂದು ಬುಲೆಟ್ ನ ನೀವು ಫೈರ್ ಮಾಡಿದ್ರೆ ಇಮಿಡಿಯೇಟ್ಲಿ ಸೆಕೆಂಡ್ ಬುಲೆಟ್ ಫಸ್ಟ್ ಬುಲೆಟ್ ಪ್ಲೇಸ್ ಅಲ್ಲಿ ರಿಪ್ಲೇಸ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ವಾಟ್ ದ ಮೀನಿಂಗ್ ಆಫ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅಂಡ್ ದಿಸ್ ಇಸ್ ವಾಟ್ ದ ಇಟ್ಸ್ ಇಕ್ವೇಶನ್. ಸೊ ಹಾಗಾದ್ರೆ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಕಲ್ತಿರ್ತಕ್ಕಂಥ ಕಾನ್ಸೆಪ್ಟ್ಸ್, ನ್ಯೂಟನ್ ಸೆಕೆಂಡ್ ಲಾ ಏನ್ ಹೇಳುತ್ತೆ ಅಂತ ತಿಳ್ಕೊಂಡ್ರಿ. ದ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಆಫ್ ಎನ್ ಆಬ್ಜೆಕ್ಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ applied unbalanced force in the direction of the force ಅಂತ ತಿಳ್ಕೊಂಡ್ರಿ. And with the help of this content you learnt about one equation also, that is force is equal to mass into acceleration. F is equal to ma ಅನ್ನೋ equation ಅನ್ನ ಇದರ ಹೆಲ್ಪ್ ಇಂದ ಡಿರೈವ್ ಮಾಡೋದನ್ನ ತಿಳ್ಕೊಂಡ್ವಿ. ಅದ್ರ ಜೊತೆಗೇನೆ ಥರ್ಡ್ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಇಕ್ವೇಶನ್ ತಿಳ್ಕೊಂಡ್ವಿ. ಫಾರ್ ಎವ್ರಿ ಆಕ್ಷನ್ there is an equal and opposite type of a reaction ಅಂತ. And also you have observed variety of the examples for the Newton's third law of the motion. So ಈ third law of the motion ಅಲ್ಲಿ ವೆರೈಟಿ ಆಫ್ ಎಕ್ಸಾಂಪಲ್ಸ್ ಅನ್ನ ತಿಳ್ಕೊಳ್ತಾ ಹೋಗಿದ್ವಿ. ಅದ್ರ ಜೊತೆಗೇನೆ ನಾವು ತಿಳ್ಕೊಂಡಿರ್ತಕ್ಕಂಥ ಇನ್ನೊಂದು ಕಾನ್ಸೆಪ್ಟ್ ಯಾವುದು ಅಂತಂದ್ರೆ ವಿ ಡಿಸ್ಕಸ್ಡ್ ಅಬೌಟ್ ದ ಲಾ ಆಫ್ ಕಾನ್ಸರ್ವೇಷನ್ ಆಫ್ ದ ಮೊಮೆಂಟಮ್. ಇಫ್ ದ ನಂಬರ್ ಆಫ್ ಬಾಡೀಸ್ ಆರ್ ಇಂಟರಾಕ್ಟಿಂಗ್ ವಿತ್ ರೆಸ್ಪೆಕ್ಟ್ ಟು ಈಚ್ ಅದರ್, then their momentum remains conserved before and after the interaction, provided there is no external force acting on them. Okay, so ಎಂಟೈರ್ ಆಗಿ ಈ ಎಲ್ಲಾ ಕಾನ್ಸೆಪ್ಟ್ ಗಳನ್ನು ರಿವೈಸ್ ಮಾಡ್ಕೊಳ್ರಿ. ಸಾಕಷ್ಟು ಇದೇ ಎಕ್ಸಾಂಪಲ್ ಕೊಡ್ಬೇಕಂತ ಯಾವುದೇ ಕಂಡೀಷನ್ ಇಲ್ಲ, ಇನ್ನು ವೆರೈಟಿ ಆಫ್ ಎಕ್ಸಾಂಪಲ್ಸ್ ನಾನು ಕೊಡ್ತಾ ಹೋಗ್ಬೋದು. So this is what the main explanation about the concept of a Newton's first, second, third law of equation, the concept of inertia, momentum and law of conservation of the momentum. So ಎಲ್ಲದನ್ನು ಬರೆದು ಪ್ರಾಕ್ಟೀಸ್ ಮಾಡ್ರಿ. If you get any doubt, you can ask me at any time ಅಂತ ಹೇಳ್ತಾ. So this is all about the today's class. Thank you all for your time. Have a nice day.